ಪಾದಯಾತ್ರೆ ಮಾಡಬೇಕನ್ನುವಂತ ಒಂದು ಉದ್ದೇಶವನ್ನ ನಾನು ಸ್ವತಃ ಡಿ.ಕೆ. ಶಿವಕುಮಾರ್ ಅವರಿಗೆ ರಾಜ್ಯದ ಮುಖ್ಯಮಂತ್ರಿಗಳು ಕೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಮೇಲೆ ಒಂದು ಆಪಾದನೆ ಬಂತು. ಆಪಾದನೆ ಬಂದಾಗ ಮಾನ್ಯ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಇವರೆಲ್ಲ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಪ್ರತಿಭಟನೆಗಳು ಮಾಡಿದ್ರು. ರಾಜೀನಾಮೆ ಕೊಡಬೇಕು ಅಂತ. ನಾನು ಕೇಂದ್ರ ನಾಯಕರಿಗೆ ಹೇಳಿದೆ, ನಾನು ದಯವಿಟ್ಟು ರಾಜೀನಾಮೆ ನಾನು ತಗೊಳ್ಳಿ, ನನ್ನ ಮೇಲೆ ಆರೋಪ ಬಂದಿದೆ. ಜಾರ್ಜ್ ಅವ್ರ ಮೇಲೆ ಆರೋಪ ಬಂದಂಥ ಸಂದರ್ಭದಲ್ಲಿ ನೀವು ರಾಜೀನಾಮೆ ಕೊಡಿ, ತನಿಖೆ ಆಗಲಿ. ತನಿಖೆ ನೀವು ನಿಜಕ್ಕೂ ಕೂಡ ನಿಷ್ಕಳಂಕರು ಅಂತಂದರೆ ಮತ್ತೆ ನೀವು ಕ್ಯಾಬಿನೆಟ್ ಸೇರ್ಕೊಳ್ಳಿ. ನಾನೇ ವಿಧಾನ ಪರಿಷತ್ತಿನ ವಿರೋಧ ಪಕ್ಷ ನಾಯಕನಾದಂಥ ಸಂದರ್ಭ ಹೋರಾಟ ಮಾಡಿದ್ದೆ. ಜಾರ್ಜ್ ರಾಜೀನಾಮೆ ಕೊಟ್ಟರು. ತನಿಖೆ ಆದಂಥ ಸಂದರ್ಭ ನಿರ್ದೋಷಿ ಅಂತಾಯಿತು, ಮತ್ತು ಕ್ಯಾಬಿನೆಟ್ಗೆ ಹೋದರು. ಅದೇ ರೀತಿ ನನ್ನ ಮೇಲೆ ಆಪಾದನೆ ಬಂದಂಥ ಸಂದರ್ಭದಲ್ಲಿ ನಾನು ತಕ್ಷಣ ರಾಜೀನಾಮೆ ಕೊಟ್ಟೆ. ಇವ್ರು ಮೆರವಣಿಗೆನೂ ಒಂದು ಕಡೆ ಮಾಡ್ತಾ ಇದ್ರು. ಅವ್ರು ಮೆರವಣಿಗೆಗೂ ನನಗೂ ಸಂಬಂಧ ಇಲ್ಲ. ಕೇಂದ್ರದವರು ಇಲ್ಲ, ನಿಮ್ಮ ಮೇಲೆ ಇನ್ನೂ ಏನೂ ಆಗಿಲ್ಲ, ರಾಜೀನಾಮೆ ಕೊಡಬೇಡಿ ಅಂತ ಮುಂಚೆ ಹೇಳಿದ್ರು. ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಮಾನ್ಯ ಮೋದಿ ಅವರಿಗೆ ಮತ್ತು ಅಮಿತ್ ಶಾಗೆ. ಹಾಗಾಗಿ ನಾನು ರಾಜೀನಾಮೆ ಕೊಟ್ಟೆ. ತನಿಖೆಯಲ್ಲಿ ನಾನು ನಿಷ್ಕಳಂಕ ಅಂತಲೂ ಕೂಡ ಹೊರಗೆ ಬಂದೆ. ಆ ಪ್ರಕಾರ ನೀವೇ ಹೋರಾಟ ಮಾಡಿದ್ರಿ, ಈಶ್ವರಪ್ಪ ನಿಷ್ಕಳಂಕ ಆಗೋ ತನಕನೂ ಕೂಡ, ತನಿಖೆ ಆಗೋ ತನಕನೂ ಕೂಡ ಅವ್ರು ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ. ನಾನು ರಾಜೀನಾಮೆನೂ ಕೊಟ್ಟಿದ್ದೆ. ನಾನು ತನಿಖೆಯಲ್ಲಿ ನಂದು ಏನೂ ತಪ್ಪಿಲ್ಲ, ನಿಷ್ಕಳಂಕ ಅಂತಂದ್ಮೇಲೆ ವಾಪಸ್ಸು ಬಂದಾಯಿತು. ಯಾಕೆ ನಿಮಗೆ ಡಬಲ್ ಸ್ಟ್ಯಾಂಡರ್ಡ್? ಈಗ ನಾಗೇಂದ್ರ ಅವ್ರ ಮೇಲೆ ಆಪಾದನೆ ಬಂತು. ಆಪಾದನೆ ಬಂದಂಥ ಸಂದರ್ಭದಲ್ಲಿ ಅವರು ಎಷ್ಟು ಡೈರೆಕ್ಟಾಗಿ ಚೆಕ್ ತಗೊಂಡು ಅನ್ನೋದು ಇದೆ, ಎಷ್ಟು ಬ್ಯಾಂಕ್ಗಳು ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಅನ್ನೋದು ಇದೆ. ಇಷ್ಟೆಲ್ಲ ಆಪಾದನೆಗಳು ನೇರವಾಗಿ ಬಂದಿರೋಂಥ ಸಂದರ್ಭದಲ್ಲಿ ನೀವು ಸ್ವತಃ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ರಾಜೀನಾಮೆನೂ ತಗೊಂಡಿದ್ದೀರಿ. ಅವಾಗೂ ಇವಾಗ ಏನಾದ್ರು ವ್ಯತ್ಯಾಸ ಉಂಟಾ? ನಿಷ್ಕಳಂಕ ಅಂತ ತೀರ್ಮಾನ ಆಗೋಯ್ತಾ? ಅದಕ್ಕೋಸ್ಕರ ಡಬಲ್ ಸ್ಟ್ಯಾಂಡರ್ಡು ಮಾನ್ಯ ಡಿ.ಕೆ. ಶಿವಕುಮಾರ್ ಆಗಬಾರ್ದು. ಹಿಂದೆ ನೀವು ಹೆಂಗೆ ಹೋರಾಟ ಮಾಡಿ ರಾಜೀನಾಮೆ ಬೇರೆಯವ್ರದ್ದು ತಗೊಂಡಿದ್ರೋ ಆ ಪ್ರಕಾರ ನೀವು ರಾಜೀನಾಮೆ ತಗೊಳ್ಳಿ. ನಾಗೇಂದ್ರ ಅವರು ರಾಜೀನಾಮೆ ತಗೊಂಡು ನೀವು ತನಿಖೆ ಮಾಡ್ತಾ ಇದ್ದಾರೆ, ತನಿಖೆ ಆಗಲಿ. ತನಿಖೆನಲ್ಲಿ ನಿಷ್ಕಳಂಕ ಅಂದ್ರೆ ತಗೊಳ್ಳಿ ಮಂತ್ರಿ ಕ್ಯಾಬಿನೆಟ್ಗೆ. ಯಾಕೆ ಈ ರೀತಿ ಡಬಲ್ ಸ್ಟ್ಯಾಂಡರ್ಡ್ ಆಗ್ತೀರಿ? ನಾನು ಇದು ತುಂಬ ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಬಿಜೆಪಿ ಪ್ರತಿಪಕ್ಷ ಪ್ರಬಲವಾದಂಥ ಕೂಗುಗಳು ಕೇಳಿ ಬರ್ತಾ ಇದೆ. ಭಾರತೀಯ ಜನತಾ ಪಾರ್ಟಿಲಿ ಏನಾಗಬೇಕು, ಏನು ಬಿಡಬೇಕು ಅಂತ ಹೇಳೋದಕ್ಕೆ ನಾನು BJPಯಿಂದ ಹೊರಗಿದ್ದೀನಿ ಈಗ. ಹಾಗಾಗಿ ನಾನು ಇವಾಗ ಏನು ಹೇಳಕ್ಕೆ ಇಷ್ಟಪಡಲ್ಲ. ಆದರೆ ಒಂದು ಮಾತ್ರ ಹೇಳ್ತೀನಿ, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಕರ್ನಾಟಕ ರಾಜಕಾರಣದಲ್ಲಿ ಇನ್ನೊಂದು 3 ತಿಂಗಳಲ್ಲಿ 4 ತಿಂಗಳಲ್ಲಿ ಬಹಳ ಬದಲಾವಣೆಗಳಾಗದಿದೆ. ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಎಲ್ಲ ಪಾರ್ಟಿನಲ್ಲೂ ಕೂಡ ರಾಜ್ಯದ ರಾಜಕಾರಣದಲ್ಲಿ ಒಂದು 3-4 ತಿಂಗಳಲ್ಲಿ ಅತಿ ಹೆಚ್ಚು ಬದಲಾವಣೆ ಆಗುತ್ತೆ. ಇದು ಮಾತ್ರ ನಾನು ಹೇಳಬಲ್ಲೆ. ರಾಜ್ಯದಲ್ಲಿ ಬಿಜೆಪಿ ಬದಲಾವಣೆ ಆಗ್ತಿರಂತ ಗೊತ್ತಿಲ್ಲ. ನಾನು BJP ಅಂತಲೂ ಹೇಳಲ್ಲ, ಕಾಂಗ್ರೆಸ್ ರಾಜ್ಯದ ರಾಜಕಾರಣನೇ ಬಹಳ ಬದಲಾವಣೆ ಆಗುತ್ತೆ.